ಚಿಂತನ ಮೋಹನ್ ವೆರ್ಣೇಕರ್ ಅವರಿಂದ. ಮಾತನಾಡುವ ಮುನ್ನ ಎಚ್ಚರವಿರಬೇಕು, ಏಕೆಂದರೆ ಮನುಷ್ಯನಿಗೆ ದೊರೆತಿರುವ ಅಮೂಲ್ಯ ವರಗಳಲ್ಲಿ ಮಾತು ಒಂದು. ನಮ್ಮ ಆಲೋಚನೆ, ಸಂಸ್ಕಾರ, ವ್ಯಕ್ತಿತ್ವ ಮತ್ತು ಮನಸ್ಥಿತಿಯನ್ನು ಮಾತು ಪ್ರತಿಬಿಂಬಿಸುತ್ತದೆ. ಆದ್ದರಿಂದ ಮಾತನಾಡುವುದು ಸುಲಭವಾದರೂ ಸರಿಯಾದ ಸಮಯದಲ್ಲಿ ಸರಿಯಾದ ಮಾತನ್ನು ಹೇಳುವುದು ಒಂದು ಕಲೆ. ಏನು ಮಾತನಾಡುತ್ತಿದ್ದೇವೆ, ಯಾರ ಜೊತೆ ಮಾತನಾಡುತ್ತಿದ್ದೇವೆ, ಯಾವ ಸಂದರ್ಭದಲ್ಲಿ ಮಾತನಾಡುತ್ತಿದ್ದೇವೆ, ಈ ಮೂರೂ ಪ್ರಶ್ನೆಗಳು ನಮ್ಮ ಮಾತಿಗೆ ಮೌಲ್ಯ ನೀಡುತ್ತವೆ. ಕೆಲವೊಮ್ಮೆ ನಾವು ಕೋಪದಲ್ಲಿ, ಆತುರದಲ್ಲಿ ಅಥವಾ ಭಾವೋದ್ವೇಗದಲ್ಲಿ ಮಾತನಾಡಿಬಿಡುತ್ತೇವೆ. ಆ ಕ್ಷಣದಲ್ಲಿ ಮಾತು ಸಾಮಾನ್ಯವೆನಿಸಿದರೂ ಕೇಳುವವರ ಮನಸ್ಸಿನಲ್ಲಿ ಅದು ದೀರ್ಘಕಾಲದ ನೋವು ಮೂಡಿಸಬಹುದು. ದೇಹದ ಗಾಯ ಗುಣವಾಗಬಹುದು, ಆದರೆ ಮಾತಿನ ಗಾಯ ಕೆಲವೊಮ್ಮೆ ವರ್ಷಗಳವರೆಗೆ ಉಳಿಯುತ್ತದೆ. ಪ್ರಾಜ್ಞರೊಬ್ಬರು ಹೇಳುವಂತೆ, ಮಾತನಾಡುವ ಮುನ್ನ 3 ವಿಷಯಗಳನ್ನು ಯೋಚಿಸಬೇಕಂತೆ. ಇದು ಸತ್ಯವೇ, ಅಗತ್ಯವೇ ಮತ್ತು ಹೇಳುವುದನ್ನು ಹೇಗೆ ಹೇಳಬೇಕು? ಈ ಯುಕ್ತ ಚಿಕ್ಕ ಯೋಚನೆಯೇ ಅನೇಕ ತಪ್ಪು ಅರ್ಥಗಳು, ಕಲಹಗಳು ಮತ್ತು ಸಂಬಂಧಗಳ ಬಿರುಕುಗಳನ್ನು ತಪ್ಪಿಸಬಹುದು. ಒಳ್ಳೆಯ ಮಾತು ವಿಶ್ವಾಸ ಬೆಳೆಸುತ್ತದೆ, ಪ್ರೋತ್ಸಾಹದ ಮಾತು ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ, ಭರವಸೆಯ ಮಾತು ಮನೋಸ್ಥೈರ್ಯವನ್ನು ಹೆಚ್ಚಿಸುತ್ತದೆ, ಸಾಂತ್ವನದ ಮಾತು ದುಃಖವನ್ನು ಕಡಿಮೆ ಮಾಡುತ್ತದೆ. ಕೋಪದಲ್ಲಿ ಬರುವ ಮಾತು ಗಾಯ ಮಾಡಬಹುದು, ಪ್ರೀತಿಯಿಂದ ಹೇಳುವ ಮಾತು ಗಾಯವನ್ನು ಗುಣಪಡಿಸಬಹುದು. ಆದರೆ ಅವಮಾನಿಸುವ ಮಾತು ಮನಸ್ಸನ್ನು ಮುರಿದು ಸಂಬಂಧವನ್ನೇ ಛಿದ್ರಗೊಳಿಸಬಹುದು. ನುಡಿದರೆ ಮಾತು ಮುತ್ತಿನಂತಿರಬೇಕೆಂದು ಬಸವಣ್ಣನವರು ಬಹಳ ಸೊಗಸಾಗಿ ಹೇಳಿದ್ದಾರೆ. ಅಂದರೆ ಮಾತನಾಡುವ ಮುನ್ನ ಯೋಚನೆ ಮತ್ತು ಎಚ್ಚರಿಕೆ ಯಾವಾಗಲೂ ಜಾಣತನದ ಹೆಜ್ಜೆಯಾಗಿರುತ್ತದೆ. ಮಾತು ಬಾಣದಂತಿರುವಂತಹದ್ದು, ಹೊರಬಿಟ್ಟ ನಂತರ ಹಿಂದಕ್ಕೆ ತರಲು ಸಾಧ್ಯವಿಲ್ಲ. ಆದ್ದರಿಂದ ಮಾತನಾಡುವ ಮುನ್ನ ಎಚ್ಚರವಿರಲಿ, ಮಾತನಾಡಿದ ನಂತರ ಪಶ್ಚಾತ್ತಾಪ ಬಾರದಿರಲಿ.